ಧರ್ಮಸ್ಥಳ ದೇವಸ್ಥಾನದ ಮುಂದೆ ಕೊಚ್ಚೆ ಹಂದಿಗಳಿಗೆ ದೇವಸ್ಥಾನಕ್ಕೆ ಪ್ರವೇಶವಿಲ್ಲ ಬೋರ್ಡ್. ಏನಿದರ ಹಿಂದಿನ ಕತೆ? ಧರ್ಮಸ್ಥಳ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ಹೆಸರು. ಸೌಜನ್ಯ ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣದಲ್ಲಿ ಧರ್ಮಸ್ಥಳ ಹೆಸರು ಮತ್ತೊಮ್ಮೆ ಕೇಳಿ ಬಂದಿದೆ. ಇದಕ್ಕೆ ಕಾರಣ ಸಮೀರ್ ಮಾಡಿದ ಧರ್ಮಸ್ಥಳ ಹಾರರ್ ವಿಡಿಯೋದಲ್ಲಿ ಸಮೀರ್ ಎಲ್ಲಿಯೂ ನಿಜವಾದ ಧರ್ಮಸ್ಥಳದ ಹೆಸರನ್ನ ತೆಗೆದುಕೊಂಡಿಲ್ಲವಾದರೂ ಸಹ ಆನ್ಲೈನ್ನಲ್ಲಿ ಮಾತ್ರ ಸಮೀರ್ ವಿಡಿಯೋ ವಿರೋಧಿಗಳೇ ನಿಜವಾಗಿಯೂ ಧರ್ಮಸ್ಥಳದ ಹೆಸರನ್ನ ಎಳೆದು ತಂದಿದ್ದಾರೆ. ಧರ್ಮಸ್ಥಳ ದೇವಾಲಯದ ಖ್ಯಾತಿ ಕೆಡಿಸಲು ಈ ವಿಡಿಯೋ ಮಾಡಲಾಗಿದೆ ಎಂದು ಕಿಡಿಕಾರಿದ್ದಾರೆ. ಹೀಗೆ ಸಮೀರ್ ವಿರುದ್ಧ ತಿರುಗಿಬಿದ್ದು ಧರ್ಮಸ್ಥಳದ ಪರ ಬ್ಯಾಟ್ ಬೀಸಿರುವ ಕೆಲವರು ಹೊಸದೊಂದು ಫೋಟೋ ಎಡಿಟ್ ಮಾಡಿ ಬೇಡದ ಅಸಭ್ಯ ವರ್ತನೆ ಮಾಡಿದ್ದಾರೆ. ಧರ್ಮಸ್ಥಳದ ದೇವಾಲಯದ ಮುಂದೆ ಹಂದಿಗಳಿಗೆ ದೇವಾಲಯದ ಆವರಣಕ್ಕೆ ಪ್ರವೇಶವಿಲ್ಲ ಎಂಬ ಸಾಲುಗಳಿರುವ ಬೋರ್ಡ್ ಇರುವ ಹಾಗೆ ಫೋಟೋವನ್ನ ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇನ್ನು ಇದನ್ನೇ ನಂಬಿಕೊಂಡ ಕೆಲವರು ಇದನ್ನ ಶೇರ್ ಮಾಡತೊಡಗಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.